ಮೈಸೂರು ತಾಲೂಕಿನ ಜನರ ಋಣ ಮರೆಯಲಾಗದು. ಶಾಸಕ ಸಚಿವ ಸಿಎಂ ಆಗಿದ್ದೆ ಇಲ್ಲಿನ ಜನಾಶೀರ್ವಾದದಿಂದ. ವರುಣ ಹೋಬಳಿಯ ವರಕೋಡು ಗ್ರಾಮದಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬೇರೇಶ್ವರ ದೇಗುಲ ಉದ್ಘಾಟಿಸಿ ಸಿಎಂ ಸಿದ್ದರಾಮಯ್ಯ ಮಾತುಗಳನ್ನಾಡಿದ್ದಾರೆ. ವರುಣ ಚಾಮುಂಡೇಶ್ವರಿ ಜನರು ಬೆಂಬಲವನ್ನ ನೀಡಿದ್ದಾರೆ. ವರಕೋಡು ನನಗೆ ರಾಜಕೀಯ ಜನ್ಮ ನೀಡಿದಂತಹ ಊರು. 2 ಬಾರಿ ಸಿಎಂ, 2 ಬಾರಿ ಪ್ರತಿಪಕ್ಷ ನಾಯಕನಾಗಿದ್ದೇನೆ. ಒಟ್ಟು 17 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದೇನೆ. ಇದಕ್ಕೆಲ್ಲ ಕಾರಣ ಮೈಸೂರು ತಾಲೂಕಿನ ಜನರ ಆಶೀರ್ವಾದ ಅಂತ ಹೇಳ್ತಾ ಇದ್ದಾರೆ. ನಾನು 13 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದೇನೆ, 4 ಬಾರಿ ಸೋತು ಹೋಗಿದ್ದೇನೆ. ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ. ವರುಣ ಹೋಬಳಿಯ ವರಕೋಡು ಗ್ರಾಮದಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ವೀರೇಶ್ವರ ಒಳ್ಳೇದು ಮಾಡಲಿ, ಈ ನಾಡಿಗೆ ಒಳ್ಳೇದು ಮಾಡಲಿ. ಮುಂದಿನ ವರ್ಷನೂ ಕೂಡ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಹೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಎಷ್ಟು ಖರ್ಚು ಮಾಡಿದ್ದೀರಿ? ನಿಮ್ಗೆಲ್ಲರಿಗೂ ಕೂಡ ವೀರೇಶ್ವರ ಒಳ್ಳೇದು ಮಾಡಲಿ, ಈ ನಾಡಿಗೆ ಒಳ್ಳೇದು ಮಾಡಲಿ. ಮುಂದಿನ ವರ್ಷನೂ ಕೂಡ ಒಳ್ಳೆ ಮಳೆ ಬೆಳೆ ಬರಲಿ.